ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡಕತ್ತೀನಿ ನೋಡ್ರಿ. ಅಡುಗೆ ಮಾಡಕತ್ತೀನಿ ಅಮ್ಮನ ಮನೆಗೆ. ಸೊ 2 ದಿನ ಸ್ವಲ್ಪ ಬ್ಯುಸಿನೇ ಇದ್ದೆ, ಹೀಗಾಗಿ ವ್ಲಾಗ್ ಏನು ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಮತ್ತು ಎಡಿಟಿಂಗ್ ಅಂತೂ ಟೈಮ್ ಸಿಗೋದು, ಆಮೇಲೆ ನೆಟ್ವರ್ಕ್ ಪ್ರಾಬ್ಲಮ್ಮು ಹಿಂಗೆ ಆಗ್ಬಿಟ್ಟೈತಿ. ಸೊ ವಿಡಿಯೋ ಎಲ್ಲ ಮಾಡ್ಕೊಂಡು ಇಟ್ಕೊಳಕತ್ತೀನಿ. ಸೊ ನೆಕ್ಸ್ಟ್ ಇನ್ನೇನು ಕೊಡಕ್ಕೆ ಬಂದಮೇಲೆ ಅಪ್ಲೋಡ್ ಮಾಡೋದಾಗ್ತೈತಿ ಅಂತ ಅಂದ್ಕೊಂಡು ನಾನು ಈಗ ಹೆಸರುಬೇಳೆ ಅನ್ನ ಮಾಡಕತ್ತಿದ್ದೆ ಮಧ್ಯಾಹ್ನಕ್ಕೆ, ರಾತ್ರಿಗೆ ಅಂತ. ಸಾಯಂಕಾಲ ನಾನು ಹೆಚ್ಚಾಗಿ ವ್ಲಾಗನ್ನು ಶುರು ಮಾಡೋದು. ಸಿಂಪಲ್ಲಾಗಿ ಮಧ್ಯಾಹ್ನ ಸ್ವಲ್ಪ ಬೇಳೆ ಸಾರು ಮತ್ತು ಏನದು ಹಾಗಲಕಾಯಿ ಪಲ್ಯ, ಚಪಾತಿ ಅದೆಲ್ಲ ಇತ್ತು, ರೊಟ್ಟಿ ಇತ್ತು. ಸೊ ಹೀಗಾಗಿ ಏನೂ ಮಾಡಿದ್ದಿಲ್ಲ. ಈಗ ಇದು ಮಾಡಿ ಎಷ್ಟು ಮಜಾ ಆಯಿತು ನೋಡ್ರಿ. ಈ ಥರ ಪ್ಲೇಟು ಫಿಕ್ಸ್ ಮಾಡ್ಕೊಂಡಾರ. ಏನಾದರೂ ನಾವು ಹೆಚ್ಚಿರ್ತದೆ ಇದ್ರಾಗ ಆರಾಮಾಗಿ ಹೆಚ್ಚಬೋದು. ನನಗೆ ಭಾಳ ಇಷ್ಟ ಆಗತ್ತಿದ್ದು. ಈಗ ಒಂದು ಸ್ವಲ್ಪ ರೊಟ್ಟಿ ಇದ್ವು, ಹೀಗಾಗಿ ಒಂದು ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ಕೊತೀನಿ ಒಂದೆರಡು. ಈಗ ಮಧ್ಯಾಹ್ನ ಸ್ವಲ್ಪ ಡ್ರೈ ಜಾಮೂನ್ ಮಾಡಿ ಇಟ್ಟಿದ್ವಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವು. ಯಾಕಂದ್ರೆ ನಮ್ಮ ಮಮ್ಮಿಗೆ ಶುಗರ್ ಐತಿ, ಹೀಗಾಗಿ ಸ್ವಲ್ಪ ಶುಗರ್ ಅಂದರೆ ಅಷ್ಟು ಸ್ವೀಟ್ ತಿನ್ನಂಗಿಲ್ಲ. ಅವರು ನಾರ್ಮಲಾಗಿ ಇರ್ತೈತಿ. ಬಟ್ ಸ್ವಲ್ಪ ಹಿಂಗೆ ಡಿಪ್ ಮಾಡಿ ತೆಗೆದು ಸಕ್ಕರೆ ಮತ್ತು ಕೊಬ್ಬರಿ ಏನಿರುತ್ತಲ್ಲ, ಡ್ರೈ ಒಣಗಿದ್ದು ಕೊಬ್ಬರಿನ ತುರಿದು ಸ್ವಲ್ಪ ಮಿಕ್ಸಿ ಮಾಡಿ ಆ ಪೌಡ್ರನ್ಯಾಗ ಉಳಿಸಿ ಇಷ್ಟು ಇಟ್ಟಿವಿ ನೋಡ್ರಿ. ಜಾಮೂನ್ ಒಂದು ಸ್ವಲ್ಪ ಇನ್ನು ನಮ್ಮ ಸಿದ್ದುಗ ಸ್ವಲ್ಪ ಜಾಸ್ತಿ ಜ್ಯೂಸ್ ಏನು ಮಾಡಿಲ್ಲ, ಒಂದು ಸ್ವಲ್ಪ ಜಾಮೂನು ಮಾಡಿಬಿಟ್ಟಿನಿ. ಸೊ ಇಷ್ಟು ಇನ್ನೀಗ ಒಂದು ಸ್ವಲ್ಪ ಹಿಟ್ಟು ಕಲಿಸ್ಕೊತೀನಿ, ಚಪಾತಿ ಹಿಟ್ಟು. ಹೆಸರುಬೇಳೆ ಅನ್ನ ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಒಂದು ಈರುಳ್ಳಿ ಹಾಕ್ಕೊಂಡಿದ್ವಿ. ಒಂದು ಚಕ್ಕ, ಲವಂಗ, ಧನಿಯಾ ಪುಡಿ, ಮೆಣಸು ಇಷ್ಟು ಹಾಕ್ಕೊಂಡು ಇದನ್ನ ಮಸಾಲೆ ರುಬ್ಕೊತೀನಿ. ಸೊ ಕೊತ್ತಂಬರಿ ಇಲ್ಲ, ಅಮ್ಮನ ಮನೆ ಫ್ರಿಜ್ ಅಂತೂ ಇಲ್ಲರಿ. ಅವರು ಯಾವಾಗ ಹಿಂಗೆ ಒಂದು ವಾರಕ್ಕೊಂದು ಸಂತೆ ಆಗ್ತದಲ್ಲ ಮಾರ್ಕೆಟ್ನಾಗ, ಒಂದು ವಾರಕ್ಕೊಂದು ಸತಿ ಸಂತೆ ಮಾಡ್ಕೊಂಬರ್ತಾರೆ. ಸೊ ಅವಾಗ ಕೊತ್ತಂಬರಿ ಏನು ತೊಗೊಂಬಂದಿರ್ತಾರಲ್ಲ, ಸೊಪ್ಪು ಏನಾದರೂ ಇದ್ರೆ ಒಂದು 2 ದಿನ 3 ದಿನ ಇಷ್ಟು ಸೊಪ್ಪು ಯೂಸ್ ಮಾಡಿ ಬಿಟ್ಟು ಬಿಡ್ತಾರೆ. ಸೊ ಫ್ರಿಜ್ ಅವ್ರಿಗೆ ಇಷ್ಟ ಇಲ್ಲ, ಹೀಗಾಗಿ ತೊಗೊಂಡಿಲ್ಲ. ಫ್ರಿಜ್ ಅಂತೂ ಇಲ್ಲ. ಸೊ ಹೀಗಾಗಿ ಕೊತ್ತಂಬರಿ ಇಲ್ಲ, ಅದ್ರ ಬದಲು ಒಂದು ಸ್ವಲ್ಪ ಧನಿಯಾ ಪೌಡರ ಹಾಕ್ಕೋತೀನಿ. ಮತ್ತು ಇನ್ನು ನೆಕ್ಸ್ಟು ಅಂತಂದ್ರೆ ನಾಳೆಲ್ಲ ಪಡ್ಡಿಗೆ ರುಬ್ಬಿ ಇಟ್ಕೊಂಡಿನಿ ಮಾಡಿ ಇಟ್ಕೊಂಡಿರ್ತಾರೆ. ನಾಳೆಗೆ ತಿಂಡಿಗೆ ಪಡ್ಡು ಮತ್ತು ಚಟ್ನಿ. ಒಂದು ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ಕೊತೀನಿ. ಒಂದು ಸೈಡು ರೈಸಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಮಸಾಲೆ ರುಬ್ಕೊಳ್ಳೋದು ಮತ್ತು ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನೊಂದು ಸೈಡು ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟುಕೊಳಕತ್ತಿದ್ದೆ. ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತಂದು ಪಡ್ಡಿಗೆಲ್ಲ ರುಬ್ಬಿನೇ ಇಟ್ಕೊಂಡಿದ್ದೆ. ಇನ್ನು ಒಂದು ಸ್ವಲ್ಪ ಶಿಕರಣೆ ಮಾಡೋದಿತ್ತು. ಹಣ್ಣು ತೊಗೊಂಬಂದಿದ್ದೆ ಆ್ಯಕ್ಚುಲಿ ನಮ್ಮ ಅಣ್ಣ. ಅದರೊಳಗೆ ಒಂದು ಸ್ವಲ್ಪ ಹಣ್ಣಾಗಿದ್ವು, ಮಾಡ್ಕೊಂಡ್ರಾತು ಚಪಾತಿ ಶಿಕರಣೆ ಈ ರೀತಿ ಅಂತಂದು ಹೇಳಿ ರಾತ್ರಿಗೆ ಅದಕ್ಕೂ ಸ್ವಲ್ಪ ರೆಡಿ ಮಾಡ್ಕೊಳಕತ್ತಿದ್ದೆ. ಇನ್ನು ನಮ್ಮ ಸಿದ್ದು ನೋಡ್ರಿ ಟಿ ವಿ ನೋಡಕತ್ತಿದ್ದೆ. ಅಲ್ಲೇ ವೈಫೈ ಒಂದಿಲ್ಲಲ್ರಿ, ಹಿಂಗಾಗಿ ಯೂಟ್ಯೂಬ್ ಅವು ಏನು ಬರೋಂಗಿಲ್ಲ. ಅವರು ಕನ್ನಡ ಸೀರಿಯಲ್ ಅವು ಇವು ನೋಡ್ತಿರ್ತಾರೆ. ಸೊ ಅವನ್ನ ನೋಡಕತ್ತಿದ್ದೆ ನಮ್ಮ ಸಿದ್ದು. ಮತ್ತು ನಮ್ಮ ಮನೆಯವರು ಧೀರಜ ಇಬ್ಬರು ಬಂದಿದ್ದರು. ಇನ್ನೇನು ನಾವು ಬೆಳಿಗ್ಗೆ ಹೊರಡ್ಬೇಕಿತ್ತು ರೀ ಪೂನಾಗೆ. ಹೀಗಾಗಿ ಹಿಂದಿನ ದಿನ ನನ್ನ ಈವ್ನಿಂಗ್ ರೂಟೀನ್ ಅಮ್ಮನ ಮನೆ ಒಳಗೆ ಯಾವ ರೀತಿ ಇತ್ತು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಜೊತೆಗೆ ನಮ್ಮದು ಬೆಳಗ್ಗೆಯಿಂದ ಇದು ಆಲ್ದಕಟ್ಟೆಯಿಂದ ಪೂನಾಗೆ ಜರ್ನಿನೂ ಶುರುವಾಗ್ತೈತೆ ನೋಡಿರಿ. ಸೊ ಬೆಳಗ್ಗೆ ನಾವು ಬೇಗನೆ ಬಿಟ್ವಿ ಅಲ್ಲಿಂದ. ನಾನಂತೂ ಸುಮಾರು ಒಂದು 4:15ಗೆ ಎದ್ದಿದ್ದೆ. ಯಾಕಂದರೆ 4 ಜನರು ಸ್ನಾನ ಆಗಿ ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಅಂದರೆ ಲೇಟ್ ಆಗ್ತೈತಿ ಅಂತಂದು ಹೇಳಿ ನಾನು ಲಘುನೇ ಎದ್ದಿದ್ದೆ, ನಾನು ಮತ್ತು ನಮ್ಮ ಮನೆಯವರು. ಸೊ ಎದ್ಮೇಲೆ ಒಂದು ಸ್ವಲ್ಪ ಬ್ರೇಕ್ಫಾಸ್ಟಿಗೆ ಏನಾದರೂ ಮಾಡ್ಕೊಳ್ಳೋಂತಾಯ್ತು ಅಂತಂದೇಳಿ ಹೆಂಗೂ ರೆಡಿ ಮಾಡಿ ಇಟ್ಕೊಂಡಿದ್ನಲ್ರಿ, ಅದನ್ನ ಒಂದು ಸ್ವಲ್ಪ ಮಾಡಿಕೊಂಡೆ. ಇಲ್ಲಿಂದ ನಾವು ಸೀದಾ ಸೌದತ್ತಿ ಎಲ್ಲಮ್ಮಕ್ಕೆ ಹೋಗಬೇಕಿತ್ತು, ನಮ್ಮ ಮನೆ ದೇವರು. ಭಾಳಷ್ಟು ಸತಿ ನಾನು ಫುಲ್ ವ್ಲಾಗ್ ಎಲ್ಲ ಮಾಡಿದಾಗ ಶೇರ್ ಮಾಡ್ಕೊಂಡಿನಿ. ಸೊ ನಮ್ಮ ಮನೆ ದೇವರು ಬಂದು ಸೌದತ್ತಿ ಎಲ್ಲಮ್ಮ ನೋಡ್ರಿ. ಸೊ ಆ ಕಡೆಗೆ ನಾನು ಊರಿಗೆ ಹೋದ್ನೆ ಅಂದ್ರೆ ಬರುವಾಗ ಹೋಗೇ ಬರ್ತೀವಿ. ವರ್ಷಕ್ಕೆ 1 ಸತಿ ಆದರೆ 1 ಸತಿ, 2 ಸತಿ ಆದರೆ 2 ಸತಿ, ಈ ರೀತಿ ನಾವು ಹೋಗೇ ಬಂದಿರ್ತೀವಿ. ಸೊ ನಮ್ಮ ಸಿದ್ದು ಹಾಡಾಕಿದ್ದ, ಇನ್ನೇನದು ಸೀಟ್ ಬೆಲ್ಟ್ ಹಾಕ್ಕೊಳ್ಳಿಲ್ಲ ಅಂದ್ರೆ ಟೇವ್ ಶುರು ಬರಾಕತ್ತಿತ್ತಲ್ರಿ ಆವಾಜು.
ಮಮ್ಮಿ ಹಾಕು ನಿಂಗೆ ಮತ್ತು ಕಾಪಿರೈಟ್ ಬರ್ತೈತಿ ನಿಂಗೆ ಅದು ಮ್ಯೂಟ್ ಮಾಡು ಅಂತಂದು ಹೇಳಕತ್ತಿದ್ದ. ಸೊ ಧೀರಜನು ಇದ್ದ ನೋಡಿರಿ. ಸೊ ಹಂಗೆ ಸೀದಾ ಫಸ್ಟ್ ನಾವು ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ಮತ್ತು ಅಲ್ಲಿದ್ದೆಲ್ಲ ದರ್ಶನ ತೊಗೊಂಡು ಮತ್ತು ಇನ್ನು ಮುಂದೆ ಹೋಗೋರದೀವಿ. ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತೀವಿ ಮತ್ತು ಅನ್ನೋದನ್ನು ನೆಕ್ಸ್ಟ್ ವ್ಲಾಗ್ನಾಗ ಶೇರ್ ಮಾಡ್ಕೊತೀನಿ. ಯಾಕಂದ್ರೆ ಭಾಳ ದೊಡ್ಡದು ನಂಗೆ ವ್ಲಾಗ್ ಹಾಕೋಕ್ಕೂ ಇಷ್ಟ ಇಲ್ಲ, ಯಾಕಂದ್ರೆ ನಿಮಗೂ ಬೋರ್ ಆಗ್ತೈತಿ. ಹೀಗಾಗಿ ನಾನು ಹಿಂದಿನ ದಿನದ ಅಮ್ಮನ ಮನೆಗೆ ಈವ್ನಿಂಗ್ ರೂಟೀನ ಮತ್ತು ನೆಕ್ಸ್ಟ್ ಡೇ ಮಧ್ಯಾಹ್ನ ತನಕ ಏನೆಲ್ಲ ಆಯ್ತು ಅನ್ನೋದನ್ನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ರಶ್ ಏನೂ ಇರಲಿಲ್ಲ, ಯಾಕಂದ್ರೆ ಇದು ನಾವಂತೂ ಬೆಳಗ್ಗೆ ಅಷ್ಟು 8 ಗಂಟೆ ಅಷ್ಟೊತ್ತಿಗೆ ನಾವು ಹೋಗಿದ್ದೀವಿ ನೋಡಿರಿ. ಅಲ್ಲೇ ಮನೆ ಬೇಗನೆ ಬಿಟ್ಟಿದ್ವಲ್ಲ, ಹೀಗಾಗಿ ಇನ್ನು ಅಲ್ಲಿದೆಲ್ಲ ದರ್ಶನ ತೊಗೊಂಡ್ಮೇಲೆ ಮತ್ತು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಫಸ್ಟ್ ನಾವು ದರ್ಶನ ತೊಗೊಂಡ್ರಾತು ಅಂತಂದು ಹೇಳಿ ಮನೆ ದೇವರಿಗೆ ಹೊರಟಿದ್ದೀವಿ ನೋಡಿರಿ. ಭಾಳಷ್ಟು ಸತಿ ನನಗೆ ಡಿಟೇಲಾಗೆಲ್ಲ ಶೇರ್ ಮಾಡ್ಕೊಂಡಿನಿ. ಜೋಗಳ ಬಾವಿ ಮತ್ತು ಆ ಕಡೆ ಎಲ್ಲ ಗುಡ್ಡದೆಲ್ಲ ನಾನು ಭಾಳಷ್ಟು ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ನೋಡಿರಿ. ಒಂಚೂರು ರಶ್ ಇರಲಿಲ್ಲ. ಅದರೊಳಗೆ ನಮ್ಮ ಸಿದ್ದು ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ ತೊಗೊಂಡನ. ಇನ್ನೇನು ದೇವಸ್ಥಾನದ ಮೇನ್ ಗೇಟ್ ಐತಲ್ರಿ, ಅಲ್ಲಿ ತನಕ ನಾವು ವಿಡಿಯೋ ಮಾಡ್ಬೋದು. ಅದರಿಂದ ಒಳಗೇನು ವಿಡಿಯೋ ಮಾಡೋಕ್ಕೆ ಅಲೌಡ್ ಇಲ್ಲ. ಸೊ ಹೀಗಾಗಿ ನಾನೇನು ಜಾಸ್ತಿ ವಿಡಿಯೋ ಕ್ಲಿಪ್ಸ್ ತೊಗೊಳಕ್ಕೆ ಹೋಗಲಿಲ್ಲ. ಭಾಳಷ್ಟು ಸತಿ ನಾನು ವ್ಲಾಗ್ನಾಗ ಡೀಟೇಲಾಗೆಲ್ಲ ತೋರಿಸ್ದಾಗ ಸುತ್ತಮುತ್ತಲು ಎಲ್ಲ ತೋರಿಸೀನಿ. ಹೀಗಾಗಿ ನಾನು ಜಾಸ್ತಿ ಏನು ಈ ಸತಿ ಮಾಡೋಕ್ಕೂ ಹೋಗಲಿಲ್ಲ ವಿಡಿಯೋನ. ಸೊ ಜಸ್ಟ್ ನಿಮಗೆ ಒಂದು ಗೊತ್ತಿರಲಿ ಅನ್ನೋದಕ್ಕೆ ನಾವು ಊರಿಂದ ಬರುವಾಗ ನಮ್ಮ ಮನೆ ದೇವರಿಗೆ ಹೋಗಿ ನೆಕ್ಸ್ಟ್ ಬಂದ್ವಿ. ಅಲ್ಲಿಂದ ದರ್ಶನ ತೊಗೊಂಡ್ಮೇಲೆ ನಾನಂತೂ ಬ್ರೇಕ್ಫಾಸ್ಟಿಗೆ ತೊಗೊಂಬಂದಿದ್ನಲ್ರಿ. ಸೊ ಹುಡುಗರಿಗೆ ಮತ್ತು ನಮಗೇನಾದರೂ ಜರ್ನಿ ಟೈಮಲ್ಲ ಏನಾದರೂ ಬೇಕಾಗ್ತತಿ ಸ್ನ್ಯಾಕ್ಸು ಅಂತಂದು ಹೇಳಿ ಅಲ್ಲೊಂದು ಬೆಂಗಳೂರು ಬೇಕ್ರಿನೂ ಯಾವುದೋ ಒಂದು ಬೇಕ್ರಿ ಕಾಣಿಸ್ತು. ಸೊ ನಮ್ಮ ಮನೆಯವರು ಅಲ್ಲೇ ಹೋಗಿ ಏನಾದ್ರು ತೊಗೊಂಡು ಬಾ ಹುಡುಗರಿಗೆ ಅಂತಂದು ಹೇಳಿದರು. ಸೊ ಹೀಗಾಗಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ರಾಯ್ತು ಅಂತಂದು ಹೇಳಿ ಅಲ್ಲಿಂದ ಸ್ನ್ಯಾಕ್ಸ್ ತೊಗೊಂಡು ಮುಂದೆ ಬೆಳಗಾವಿಂದ ಬೆಳಗಾವಿಂದ ಮುಂದೆ ಬರ್ತೀವಲ್ಲ, ಒಂದು ವಿಧಾನಸೌಧ ಬರ್ತೈತಲ್ರಿ. ಸೊ ಅದು ನೋಡ್ರಿ. ಇನ್ನು ನೆಕ್ಸ್ಟ್ ವ್ಲಾಗ್ನಾಗ ನಾವು ಅಲ್ಲಿಂದ ಯಾವ ಪ್ಲೇಸ್ಗೆ ಹೋದ್ವಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ. ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.